ಈ ಪಾರ್ಗಳು ಬರ್ತೀವಿ ಅಂದಿದ್ರು, ಬರಲೇ ಇಲ್ಲ ಇವರು. ನನಗೆ ಬೇರೆ ಕೆಲಸ ಐತಿ, ಟೇಲರ್ ಅಂಗಡಿ ಬೇರೆ ಹೋಗ್ಬೇಕಾ, ಬರ್ತಾರೋ ಏನು ಬರೋದಿಲ್ಲ. ಇವ ಎಡ್ತಾನ ಅಂತ ಕಾಯದ ಇವ. ರಾಜಿ ರಾಜಿ ಯಾಕ ಹೊರಗೆ ನಿಂತಿಯಲ್ಲ? ನೀ ಏನ ಪರವ ಬಾರ ಬಾ. ಏನಿಲ್ಲ ಇವ, ಹಿಂಗ ಯಾರ್ಯಾರ ಕಾಯಕತ್ತಿದ್ದು ಬಾರವ. ಅಲ್ಲ ಯಾಕೆ ಬಂದಿಯಲ್ಲ ಇಟ್ಟಾಗ? ಏನಿಲ್ಲ, ಒಂದು ಬಾಟ್ಲ ಉದ್ದಿನ ಬೇಳೆ ಇದ್ರೆ ಕೊಡಿ. ನಾಳೆ ಪಡ್ಡು ಮಾಡ್ಬೇಕಂತ ಹೇಳಿ ಅಕ್ಕಿ ನೆನಾಕಿನಿ. ಆಮೇಲೆ ಉದ್ದಿನ ಬೇಳೆ ಹುಡ್ಕಾಕತ್ತೀನಿ, ಉದ್ದಿನ ಬೇಳೆ ಖಾಲಿ ಆಗ್ಯಾವ. ಅದಕ್ಕೆ ಇನ್ನೆಲ್ಲ ತರ್ಸ್ಲಕ್ಕೆ ಹೋದೀಗ, ಸಂತ್ಯಾಗ ತಂದ್ರೆ ಆತ ಮುಂದಿನ ವಾರ ಅಂತ ಹೇಳಿ. ಅದಕ್ಕೆ ನೀನಂತ ಕಿರ್ತಾವಲ್ಲ, ಅದಕ್ಕೆ ಕೊಡ ಇಸ್ಕೊಂಡು ಬಂದ್ರೆ ಆತತ್ತ ಬಂದೆ. ಒಂದು ಬಾಟ್ಲು ಕೊಡ, ಮತ್ತೆ ತಂದು ಕೊಡ್ತೀನಂತ ಸಂತ್ಯಾಗ ತಂದ ಮೇಲೆ. ಹೌದನ? ಕೊಡ್ತೀನಿ ತಗೋಲ್ಲ, ಅದಕ್ಕೇನಾತ. ನಾನು ಮನೆ ಒಡ್ಸೀನಿ, ಉದ್ದಿನ ಬೇಳೆ ಇದ್ವಲ್ಲ ನಮ್ಮವ, ಅವ್ರು ಕೊಟ್ಟಿದ್ರ ಉದ್ದಿನ ಬೇಳೆ. ಅವ ಒಡ್ಸೀನಿ ಬ್ಯಾಡಿ ಅವ. ಆದರೆ ಒಂದಿಟ್ಟು ಬೆನ್ನವ ನೋಡುವ. ಮತ್ತು ಆಮೇಲೆ ನೀ ಬೆನ್ನಿದ್ದು ಕೊಟ್ಟ ರಾಜಿ ಅಂತ ಹಾಕೋಬೇಡ. ಮತ್ತು ಇರ್ಲಾಕ್ ಬಿಡು, ಬೆನ್ನಿದ್ರೆ ಏನಾತ. ನೀರಾಗ ನೆನೆ ಹಾಕ್ತೀನಿ, ಹಾಕಿದ ಮ್ಯಾಗ ಒಂದು ಜರ ಕಿವುಚಿದ್ನಂದ್ರೆ ತಾನ ಹೊಕ್ಕಾವು, ಮ್ಯಾಗಿನ ಸೊಟ್ಟೆ ಎಲ್ಲ ಹೊಕ್ಕಾವು. ಆಮೇಲೆ ಹಾಕ್ತೀನಂತ ಅವಾಗ ಕೊಡು, ಇನ್ನೇನು ಮಾಡೋದು. ಆಯ್ತು ತಗೋ, ಕೊಡ್ತೀನಿ ತಗೋ. ಅಲ್ಲ ಯಾರಿಗ ಕಾಯಕತ್ತೀನಿ ಅಂದಲ್ಲ, ಯಾರಿಗೆ ಕಾಯಕತ್ತಿದೆ? ಯಾರು ಬರೋರು ಅದಾರ? ಬೀಗರಿಗೆ ಏನಾರ? ತೆಗಿ, ಅಲ್ಲೆಲ್ಲಿ ಬೀಗರು ಬರ್ತಾರ. ಆದರೆ ನಿನ್ನೆ ಆ ಮೀಟಿಂಗ್ನಾಗ ಆಕಿ ಮಾಸ್ತರ್ ಹೇಳ್ತಾಳಲ್ಲ, ಆಕಿ ಮತ್ತಾಕಿ ನಮ್ಮ ಗಿರ್ಜಿ ಸೊಸಿ ಇಬ್ರು ಅಂತ ಏನೋ ಮಾತಾಡಬೇಕು ಅಂತ ಬಂದ್ರ. ಆಮೇಲೆ ಆಕಿ ಚಂದ್ರ ಬರೋದು ನೋಡಿ ಕಿಶಂದ್ರ, ನಾಳೆ ಬರ್ತೀವ್ರಿ ನಿಮ್ಮ ಅಂತಕ್ಕೆ ಮಾತಾಡಕ್ಕೆ ಅಂತ ಹೇಳಿ ಅಂದ್ರವ. ಆತ ಬರ್ರಿ ಅಂತಂದು ನೀ ಇನ್ನೂ ಮಟ್ಟ ಬಂದೇ ಇಲ್ಲ, ಯಾಕ? ಹೌದನ? ಯಾರ ಗಿರ್ಜಿ ಸುಶಿ ಮಾತಾಡ್ತಾ ಇರ್ತಾನೆ ನೀನು ಅಂತಕ್ಕೆ? ಅಲ್ಲ ನೀನು ನಿಮ್ಮ ಅಕ್ಕಗ ನಿನಗೆ ಕಂಡ್ರಾಗೋದಿಲ್ಲ, ಮತ್ತೆ ಆಕಿ ಯಾಕೆ ನೀನು ಅಂತಕ್ಕೆ ಮಾತಾಡೋಕೆ ಬರಕತ್ತಾಳ? ಏನು ಮಾತಾಡೋದೈತಿ? ನೀ ಒಬ್ಬಾಕಿ ಅಲ್ಲ, ನನಗೆ ಗೊತ್ತಿದ್ರೆ ಯಾಕೆ ಹಿಂಗೆ ಕರ್ಕೊಂಡು ನಿಂತಿರ್ತಿದ್ದೆ? ಏನದ ನಾವು ಯಾರೇ ಗೊತ್ತ? ಸಂಗತಿ ಪಿಂಗ್ ಅದಕ್ಕೆ ಹೇಳಾಕಿದ್ದಿರ್ಬೇಕು ಹಂಗಂತೆ. ಅಲ್ಲ ಕೂಡಿ ಸಂಗತಿದ್ರೆ ಅಲ್ಲ ಕೇಳ್ತಿಲ್ಲಲ್ಲ, ಬೇರೆ ಏನಾರ ಆಗ ನೋಡಿ. ಮತ್ತೆ ಏನೈತೆ ಅನ್ಬಿಡವ. ಇರು, ಉದ್ದಿನ ಬೇಳೆ ತರ್ತೀನಿ ಅಂತ ನಾ ಹೋಗಿಸಿದ್ರೆ ನೀ ನಿಂದ್ರ. ಇಲ್ಲ ಬಾ, ಒಳಗೆ ಬಾ ನೀನು. ಇರ್ಲಾಕ್ ಬಿಡು, ಇಲ್ಲೇ ನಿಂದಿರ್ತೀನಿ. ಮತ್ತು ಅವ್ರು ಬಂದ್ರಂದ್ರೆ ಗೊತ್ತಾಗಬೇಕಲ್ಲ ಅವಕ್ಕ, ಹೇಳ್ತೀನಂತ. ತೊಗೊಂಬ ನೀ ಉದ್ದಿನ ಬೇಳೆ. ಪ್ರಿಯಾ, ಇದೇ ಮನೆ ಅನ್ಸುತ್ತೆ ನೋಡು, ಅಲ್ಲಿ ನಿಂತಿದಾರಲ್ಲ ಅವರೇ ಅಲ್ಲ? ಅಯ್ಯ ಬಂದ ಬಿಟ್ರಲ್ಲ ಅವರ. ಅವರ ನೋಡು, ಬಂದಾರ ನೋಡು. ಯಾವೇ ಈ ಕಡೆ ಬರ್ರಿ, ಈ ಕಡೆ ಈ ಕಡೆ ಗೇಟಿಂದ ಬರ್ರಿ. ಅಯ್ಯೋ ಇಷ್ಟು ದೂರ ಇದೆ ಇವ್ರ ಮನೆ. ಬರ್ರಿ ಒಳಗೆ ಬರ್ರಿ. ಅಯ್ಯೋ ಪರವಾಗಿಲ್ಲ ಬಿಡಿ ಆಂಟಿ, ಎಲ್ಲ ತುಂಬ ದೂರ ಇತ್ತಲ್ಲ, ಅಲ್ಲಿಂದ ಬಿಸಿಲಲ್ಲಿ ನಡ್ಕೊಂಡು ಬಂದ್ವಲ್ಲ, ಸ್ವಲ್ಪ ಸುಸ್ತಾಗ್ತಿದೆ. ನಮ್ಮವ್ವ ಅಲ್ಲ, ಒಂದು ಹರ್ದಾರು ಹೊಲಕ್ಕೆ ಹೋದಂಗೆ ಆಯ್ತು ಬಿಡುವ. ಏನು ಭಾಳ ದೂರ ಐತನ ಗಿರ್ಜಿ ಮನೆ ಈಕಿನ ಮನೆ? ಆಚೆ ಕೋಣಾಗ ಆಕಿನ ಮನೆ ಐತಿ, ಈಚೆ ಕೋಣಾಗ ಈಕಿನ ಮನೆ ಐತಿವ. ಇಟ್ಟಕ ಹಿಂಗಂದ್ರಂಗ ತಂಗಿದಾರ ನೀವು? ಅಯ್ಯೋ ಆಂಟಿ, ನಾವು ಎಲ್ಲಿ ಬಿಸಿಲಲ್ಲಿ ಹೋಗೋದಿಲ್ವಲ್ಲ, ಅದಕ್ಕೆ ನಮ್ಗೆ ಹಾಗಾಗೋದು. ಸರಿ ಬಿಡಿ ಆಂಟಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ನಾವು. ಯವ್ವ ನೀ ಮೊದಲ ಆಂಟಿ ಅನ್ನೋದು ಬಿಡ ಯವ್ವ, ಚಂದಾಗಿ ಶಿಸ್ತ ಯಾಕತ್ತೀರಿ? ಅದೇನಂತ ಆಂಟಿ ಅಂತಂತೀರಿ ನೀವು? ಸರಳಕ್ಕ, ಈ ಊರಲ್ಲಿ ನೀನು ಯಾರಿಗೂ ಆಂಟಿ ಅನ್ಬೇಡ್ವೆ. ಇಲ್ಲಿ ಈ ಊರಲ್ಲಿ ಆಂಟಿ ಅಂದ್ಬಿಟ್ರೆ ಸುಮ್ಮನೆ ಸಿಟ್ಟಾಗ್ತಾರೆ. ಈ ಕಡೆ ಎಲ್ಲ ಅಕ್ಕ ಅಂತಾನೆ ಕರಿಬೇಕು. ನಾವು ಸ್ವಲ್ಪ ಅವ್ರ ಭಾಷೆ ಕಲಿಯೋಣ ಇನ್ನು ಮುಂದೆ. ಹೌದು ಕಣೆ ಪ್ರಿಯಾ, ಇಲ್ಲ ಅಂದರೆ ನಾವು ಎಲ್ಲರ ಹತ್ರನೂ ಬಯಸ್ಕೋಬೇಕಾಗತ್ತೆ. ಆಯಿತು ಅಕ್ಕ, ಆಯಿತು. ಇವಾಗ ಏನು ವಿಷಯ ಅಂತಂದರೆ, ಅದು ಅಕ್ಕ ನೀವು ಸ್ವಲ್ಪ ಒಳಗೆ ಬರ್ತೀರಾ? ನಿಮ್ಮ ಹತ್ರನೇ ಹೇಳ್ತೀನಿ. ಅಯ್ಯೋ ಅದ್ರಾಗೇನೈತೆ ಇವ, ಇಲ್ಲ ಹೇಳು. ಪಾರಾವೇನು ಹೊರಗಿನ ಕಲ್ಲು, ಆಕಿನೂ ನನ್ನ ಕಾಸ ದೋಸ್ತ ಅದಾಳ, ಆಕಿಗೆಲ್ಲ ಗೊತ್ತಿರ್ತೈತಿ. ಹೇಳು, ಏನು ಸಂಗದ ಮಾತಾಡ್ಬೇಕಾಗಿತ್ತಾನೆ ಏನಾರ? ಅಯ್ಯೋ ಅತ್ತೆ, ಅದು ಸಂಘದ ವಿಷಯ ಅಲ್ಲ, ಅದು ನಿಮ್ಮ ಮನೆ ವಿಷಯ. ಅದಕ್ಕೆ. ನಮ್ಮ ಮನೆ ವಿಷಯ ನೀ ಏನು ಮಾತಾಡೋದಿತ್ತೆ ಪೋರಿ? ತಂಗಿದಾರೆ, ನೀವೇನು ವಿಷಯ ಮಾತಾಡಕ್ಕೆ ಮುಂದಿರುತ್ತೆ ನಂಗೆ ಗೊತ್ತಾಗೈತಿ. ಅದ ಇಲ್ಲ ಅಕ್ಕಿಂದು ಕಲ್ಲ ಒಂದು ಅದಾನ? ನಿಮ್ಗೆ ಹೇಗೆ ಗೊತ್ತಾಯ್ತು ನಾವು ಆ ವಿಷಯ ಮಾತಾಡಕ್ಕೆ ಬಂದಿದ್ದೀವಂತ? ಅಯ್ಯ ತಂಗಿ, ನನಗೆ ನೀನೇ ಗೊತ್ತಾಗ್ತಗೋ. ನೀವಿಬ್ರು ನೀನೆ ಗುಸು ನಡೆಸಿರಲ್ಲ ಮೀಟಿಂಗ್ನಾಗ, ಅವಾಗ ಅನ್ಕೊಂಡೆ ನಾನು ಅದ ಮಾತಾಡಕ್ಕೆ ಬಂದಿರ್ಬೇಕಂತ ಹೇಳ್ಕೇಸಿದ್ರೆ ಇವಾಗ ಗೊತ್ತಾಯ್ತು ನಾವು ನನಗೆ. ಅಲ್ಲ ಇದು ಮಾತಾಡಕ್ಕೆ ಬಂದಿಯಲ್ಲ, ನಿಮ್ಮ ಅತ್ತಿಗೆ ಗೊತ್ತಾದ್ರೆ ಚಲೋ ಇರ್ತೈತೇನ ನಿಂದು? ಅಯ್ಯೋ ಬಿಡಿ ಅಕ್ಕ, ನಮ್ಮ ಅತ್ತೆಗೇನು ವಿಷಯ? ಅಯ್ಯೋ ಅವ್ರಿಗೆ ಯಾರು ಹೆದರ್ಕೋತಾರೆ? ಅವರೇ ನನ್ನ ನೋಡಿದ್ರೆ ಹೆದರ್ಕೋತಾರೆ. ನನಗಿಂತ ಪಾಪ ಬೇರೆಯವ್ರ ಜೀವನ ಹಾಳಾಗ್ಬಾರ್ದಲ್ಲ, ಅದಕ್ಕೆ ನಾನು ಹೇಳಕ್ಕೆ ಬಂದಿರ್ತೀನಿ. ಹೌದನಾ? ನೋಡು ನಿನ್ನ ಬಲ್ಲೆ ಅಷ್ಟು ಚಲೋ ಗುಣ, ನಿಮ್ಮ ಅತ್ತಿ ಬಲ್ಲು ಎಂಥ ಕೆಟ್ಟ ಗುಣಗಳವ. ತಗೋ ಹೇಳು. ನಾನು ಅದ ಹೇಳ್ಬೇಕಂತ ಬಂದಿದ್ದೆ, ಹೆಂಗೆ ಹೇಳಿತ್ತೆ ಸುಮ್ಮನಾಗಿದ್ದೆ. ಈಗ ನೀನು ಬಂದಿದ್ದಿ, ಹೇಳು. ಏನ ಪರವಕ್ಕ, ನೀ ಏನು ಅವ್ರ ಜೊತೆ ಗುಸು ನಡೆಸಿ? ಅಲ್ಲ ಅವ್ರೇನೋ ಮಾತಾಡ್ಬೇಕನ್ನಕತ್ತಾರ, ನೀ ನೋಡಿದ್ರೆ ಅವ್ರ ಜೊತೆ ಮಾತಾಡಕತ್ತೀವಿ. ಅಲ್ಲ ಏನಂತ ಹೇಳ್ರಿ? ಯವ್ವ ಏನಂತ ಹೇಳೋದು ಯವ್ವ, ನನಗೆ ಹೇಳಕ್ಕೆ ಧೈರ್ಯ ಬಂದಿಲ್ಲ, ಅದಕ್ಕೆ ಸುಮ್ಮನಾಗಿದ್ದೆ. ಈಗ ಅವರ ಬಂದಾರ ಹೇಳಕತ್ತಾರ, ಕೇಳು. ಏನ ತಂಗಿ, ಏನು ಹೇಳು? ಅತ್ತೆ, ಅದು ನಿನ್ನೆ ನಮ್ಮ ಮೀಟಿಂಗಲ್ಲಿ ಅವರೊಬ್ರು ಬಂದಿದ್ರು ನೋಡಿ, ಕಲ್ಲವ ಅಂತ ಹೇಳ್ತಿರಲ್ಲ ಅವರು. ಅವ್ರ ವಿಚಾರನೇ ನಾನು ಮಾತಾಡಕ್ಕೆ ಬಂದಿದ್ದು. ಅವರು ನಮ್ಮ ಅತ್ತೆಗೆ ತುಂಬ ಕ್ಲೋಸ್ ಆಗಿದ್ದಾರೆ. ಆಮೇಲೆ ನಮ್ಮ ಅತ್ತೆ ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಯ್ತಲ್ವ ಅದು? ಕೊಡ್ತಾಳೆ ನಿಮ್ಮ ಅತ್ತೆ. ಅಲ್ಲ ನಿಮ್ಮ ಅತ್ತೆ ಊರು ಮಂದಿಗೆ ರೊಕ್ಕ ಕೊಡ್ತಾಳೆ. ರೊಕ್ಕ ಕೊಡೋದು ಬಡ್ಡಿ ಇಸ್ಕೊಳ್ಳೋದು ಅದೇ ಕೆಲಸ ಅಲ್ಲ ನಿಮ್ಮ ಅತ್ತೆ? ಮತ್ತೆ ಅಯ್ಯೋ ಅತ್ತೆ, ಅದು ಹಾಗಲ್ಲ. ಇವಾಗ ಅವ್ರಿಗೆ ಪುಗ್ಸಟ್ಟೆನೇ ದುಡ್ಡು ಕೊಡ್ತಾ ಇದ್ದಾರೆ. ಯಾಕಂತಂದರೆ ಅದೇ ನಿಮ್ಮ ಅಣ್ಣ ಇದ್ದಾರಂತಲ್ಲ, ಯಾರು ಶಂಕರು ಅಂತೆ, ಅವ್ರ ಹಿಂದೆ ಇವ್ರನ್ನ ಬಿಟ್ಟಿದ್ದಾರೆ. ಇವರು ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದು. ಅದಕ್ಕೆ ನಮ್ಮ ಅತ್ತೆ ಏನು ಮಾಡಿದ್ದಾರೆ ಅಂತಂದರೆ, ಇವ್ರನ್ನ ನಿಮ್ಮ ಮನೆಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಏನ ನೀನು? ಅಲ್ಲ ನಮ್ಮ ಅಣ್ಣನ ಬಗ್ಗೆ
ಹೇಳ್ಕಳ್ಸಿಲ್ಲ ಇವೆಲ್ಲ ಸುಮ್ಮನೆ ಏನಾದ್ರು ಹೇಳ್ದಂದ್ರೆ ಮತ್ತೆ ಪಾಡಿಲ್ಲ ಎಷ್ಟ ಹೇಳ್ತೀನಿ ಈಗ. ಅಯ್ಯೋ ಇಲ್ಲ ಅಕ್ಕ, ನಾವ್ ಯಾಕೆ ಸುಳ್ಳು ಹೇಳೋಣ, ನಿಜಾನೇ ಹೇಳ್ತಾ ಇದೀವಿ. ಯವ್ವ ತಂಗಿ ಮಾಸ್ತಾರ್ತಿ ನಿನ್ ಗಂಡ ಪಾಠ ಮಾಡ್ತಾನೆ ಅಂತ ಹೇಳಿ ನೀನು ನನಗೆ ಪಾಠ ಮಾಡಕ್ ಬರಬೇಡ ಮತ್ತೆ ಹೇಳ್ಕತ್ತೀನಿ. ಅಲ್ಲ ನಮ್ಮ ಅಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಮ್ಮ ಅಣ್ಣ ಎಂತ ದೇವ್ರಂತ ಮನುಷ್ಯ ಅಂತ ನಮಗೆ ಗೊತ್ತೈತಿ. ರಾಜಿ ಕೇಳ ಒಂದಿಟ್ಟು ಅವ್ರದ್ದು, ನಿಂದ ಹೇಳ್ಬೇಡ ಬಡಾಯಿ, ಒಂದಿಟ್ಟು ಕೇಳಲಿ. ಏನ ಪಾರಕ್ಕ ನೀನು ಅವ್ರಂತ ಮಾತಾಡಕತ್ತಿಯಲ್ಲ, ಅಲ್ಲ ನಮ್ಮ ಅಣ್ಣಂದು ಗೊತ್ತಿಲ್ಲ ನನಗೆ ಹೆಂಗ್ ಮಾತಾಡ್ತಾರ ನೋಡಿ ಇವರು. ಯವ್ವ ನಿಮ್ಮ ಅಣ್ಣಂದ ನನಗೆ ಗೊತ್ತೈತಿ, ನಿನಗ ಗೊತ್ತಿಲ್ಲ, ಅದಕ್ಕೆ ನೀ ಹಿಂಗೆ ಮಾತಾಡಕತ್ತಿದಿ. ಅಲ್ಲ ನಿಮ್ಮ ಅಣ್ಣಂದು ಎಂಥ ಭಾನ್ಗಡೆ ಆಗೈತಿ ಗೊತ್ತೇನ ಒಂದಿಟ್ಟು ಏನಾರ ನೋಡಕತ್ತಿಯಲ್ಲಿ ನಿಮ್ಮ ಅಣ್ಣಂದು ಇಡೀ ಊರ್ ಮಂದಿಗೆ ಗೊತ್ತಾಗೈತಿ. ಊರ್ ಮಂದಿನೇ ಊರಿಗೆ ಪ್ರಚಾರ ಆಗೈತಿ ನಿಮ್ಮ ಅಣ್ಣಂದು. ಈಗ ನೀ ಏನದಂದ್ರೆ ನಮ್ಮ ಅಣ್ಣ ಹಂಗೆ ನಮ್ಮ ಅಣ್ಣ ಹಿಂಗೆ ಅಂತ ಹೇಳಿ ನೀ ಹೇಳ್ಕೊಳಕತ್ತಿ. ನಿಮ್ಮ ಅಣ್ಣ ಆಕೆ ಕಲ್ಲವ್ನ ಇಟ್ಕೊಂಡು ತಿರುಗಿ ಎಷ್ಟು ತಿಂಗಳ ಮೇಲೆ ಆಯ್ತು. ಎಲ್ಲಿ ಬೇಕಲ್ಲಿ ನಿಮ್ಮ ಅಣ್ಣ ಆಕೆ ಕಲ್ಲವ್ವ ಎಲ್ಲರ ಕಣ್ಣಿಗೂ ಸಿಗ್ತಾರ. ಗೊತ್ತೈತೆ ನಿನಗೆ ಏನಾರ ಎಲ್ಲೆಲ್ಲಿ ಹೋಗೈತಿ ವಿಷಯ ಗೊತ್ತಾಗೈತೆ ನಿನಗೆ ಏನಾರ? ಏನ ಪಾರವ ಹಿಂಗೆ ಹೇಳಕತ್ತಿಯಲ್ಲ ನೀನು? ಅಲ್ಲ ನನಗ ಗೊತ್ತಿಲ್ಲ, ನಿನಗಿಟ್ಟೆಲ್ಲ ಗೊತ್ತಿತ್ತೇನೆ ಇದು? ವಾ ನೀ ಎಲ್ಲರ ಹೊರಗೆ ಹೋಗಿ ಅಂತ ಗೊತ್ತಾಗುತ್ತೆ ನಿನಗೆ. ನಿನ್ನ ಮುಂದೆ ಯಾರನ್ನ ಬಂದು ಹೇಳ್ತಾರ ನಿಮ್ಮ ಹಿಂಗ ಅಂತ ಹೇಳಿ ಕಿಶಿಂದ್ರೆ ನಮಗಾದ್ರೆ ಹೇಳ್ತಾರ ಅಯ್ಯ ಹಂಗ ನೋಡಿ ಹಿಂಗ ಅಂತ ಹೇಳಿ. ನಾನು ಕಣ್ಣಾರೆ ಕಣ್ಣು ಮುಟ್ಟ ಕಣ್ಣೀನಿ. ಅವತ್ತು ನಾನು ಆಕೆ ಚಂದ್ರಿ ಬಜಾರ್ಗೆ ಹೋಗಿದ್ವಿ ಅಂತ ಹೇಳಿಲ್ಲನ, ಬಜಾರ್ಗೆ ಸಮೇತ ಕರ್ಕೊಂಡ್ ಬಂದಿದ್ದೆ ನಿಮ್ಮ ಅಣ್ಣಕ್ಕೆ ಸೀರೆ ಕೊಡ್ಸಾಕ. ಅದು ಎಷ್ಟು 5,000 6,000 ರೂಪಾಯಿ ಸೀರೆ ತಗೋತ ಹೇಳಿ ರೊಕ್ಕ ಕೊಟ್ಟಿದ್ದ ಅವನಿಗೆ. ನಮ್ಮ ನೋಡಿ ಓಡಿ ಹೋದ್ರಿ ಇಬ್ರು. ಗೊತ್ತೈತೆ ನನಗೆ ಏನಾರ? ನಾನು ನೋಡಿನಿ ಏಸು ಬರೀ. ಅಯ್ಯೋ ಅತ್ತೆ ಅಷ್ಟೇ ಅಲ್ಲ, ಮೊನ್ನೆ ಅಜ್ಜಿದೇನೋ ಕಿವಿ ಒಲೆ ಕಳ್ದಿತ್ತಂತೆ, ಅದಕ್ಕೆ ಅದು ಇವ್ರಿಗೆ ಸಿಕ್ಕಿತ್ತಂತೆ. ಅದಕ್ಕೆ ಏನು ಮಾಡಿದ್ರೆ ಅಂದರೆ ನಮ್ಮ ಅತ್ತೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಬೇರೆ ಕಿವಿ ಒಲೆ ತೊಗೊಂಡು ಹೋಗಿ ಆ ಕಲ್ಲಿ ಅಂತ ಇದಾರಲ್ಲ ಅವ್ರ ಕಡೆ ಕಳಿಸಿರೋದು ನಿಮ್ಮ ಮನೆಗೆ. ಅದಕ್ಕೆ ಅಜ್ಜಿ ಖುಷಿಯಾಗಿ ಅವ್ರು ಒಲೆನೆಲ್ಲ ಇಸ್ಕೊಂಡ್ಬಿಟ್ಟಿದಾರಂತೆ. ಅವ್ರನ್ನ ಮನೆಗೆ ನೀನು ಆವಾಗ ಬಾ ಅಂತ ಹೇಳು ಅಂತ ಹೇಳಿದಾರಂತೆ. ನಮ್ಮ ಅತ್ತೆ ಇಷ್ಟೆಲ್ಲ ಮಾಡಿದ್ದಾರೆ ಗೊತ್ತಾ ನಿಮಗೆ? ಏನು ಹೇಳಿ ಇವಾಗ ಹಾಳು ಮಾಡಕತ್ತಾ ಇರ್ತಾನೆ. ಈ ವಯಸ್ಸಿಗೆ ನಮ್ಮ ಅಣ್ಣ ಇವನು ಏನು ಬಂದಿರ್ಬೇಕು ಹೋಗೋದು? ಇವನು ಇಂಥದ್ದು ಮಾಡಕತ್ತಾನ ನೀವು ಮಾಡ್ತೀನಿ ತಡಿ ಇವರಿಗೆ. ಅಲ್ಲ ನಿಮ್ಮ ಅತ್ತೆಗೆ ಶರಣಿತಾಳೆ ನೀನು ಹಿಂತಿತ್ತ ಹೊಟ್ಟೆಗೆ ಈ ದಿನ ಕಾಡಿದ್ದು ಸಾಕಾಗಿಲ್ಲ ಅಂತ ಹೇಳಿ ಇನ್ನ ಕಾಡ್ಬೇಕತ್ ಮಾಡ್ಯಾರ. ನಮ್ಮ ಏನೇ ಜೀವನ ಹಾಳು ಮಾಡ್ಬೇಕತ್ ಮಾಡ್ಯಾರ ನಕ್ಕಿ. ಹ್ಞೂ ರಾಜಿ ಆ ಗಿರಿಜಿ ಒಟ್ಟು ಬೆನ್ನು ಬಿದ್ದು ಬಿಟ್ಟಾಳು. ಮೊದಲು ಆಕಿ ಗೊತ್ತಿದ್ದಿಲ್ಲ ಇದು ಸುದ್ದಿ. ಈ ಚಂದ್ರ ಆಳಲ್ಲ, ಚಂದ್ರನ ಹೋಗಿ ಹೇಳಿದ್ದಕ್ಕಿಗೆ ಹೇಳಿದ ಮೇಲೆ ಆಕಿ ಚಲೋ ಆಗೈತಿ, ಸಿಕ್ಕಿದ್ದ ಫಾಡ್ ಆಗೈತೆ ಅಂತ ಹೇಳಿ ಆಕಿಗೆ ಇನ್ನೊಂದಿಟ್ಟು ರೊಕ್ಕ ಕೊಟ್ಟು ಒಟ್ಟು ನಿಮ್ಮ ಮನೆ ಹಾಳು ಮಾಡ್ಬೇಕಂತಿಂತಾಳು ಓಡಕಿ. ಏನು ಮಾಡ್ತಿ ಹೇಳು? ಅಲ್ಲ ನೀರ ಹೋಗಿ ಹೇಳು ಒಂದಿಟ್ಟು ನಿಮ್ಮ ಹೋಗಿ ಬುದ್ಧಿ ಹೇಳು, ಆಕಿಗೆ ಮನೆ ಸೇರಿಸ್ಕೊಬಾರ್ದು ಹೇಳಿ. ನಾವು ಹೇಳಕ್ಕೆ ಹೋದ್ವಿ ಅಂದ್ರೆ ನಿಮ್ಗೆ ಯಾಕೆ ಬೇಕಂತ ಕೇಳ್ತಾರ. ಅಲ್ಲ ಪಾಪ ಸರು ನೋಡಿದ್ರೆ ಜೀವ ಚೂರು ಮರ ಅಂತದ ಇವ ಎಂಥ ಪೂರೈತೆ ಅದು. ಅಲ್ಲ ಮೊದಲು ಕಷ್ಟದಾಗ ಬಂತು, ಈಗೇನ ಮಕ್ಕಳು ಇರಲಿಂತ ಸುಖದಾಗ ಹಾಳ ಒಂದಿಟ್ಟು ಅನ್ನೋದ್ರಾಗ ನಿಮ್ಮ ಅಣ್ಣ ನೋಡಿರ ಇಂಥದ್ದು ಮಾಡಕತ್ತಾನಂತ. ಮಾನೆ ಇವ್ರ ಮನೆಗೆ ಬಂದಿಲ್ಲ, ಗಂಗವನ ಮೈಗಿ ಗನ ಆಳಕತ್ತಿಲ್ಲವ ತಾಯಿ. ನನಗರ ನೋಡಿ ಭಾಳ ಮರ ಅನ್ಸ್ತವ ಜೀವ. ಅಲ್ಲ ಹಂಗೆ ಮಾಡೋದನ್ನ ಒಟ್ಟು ಸೇರಲ್ದಾಗ ನೋಡಿ ನಿಮ್ಮ ಮೈನಿಗೆ ಇಷ್ಟ ನಡೆದೈತನ ಇದು ಸುದ್ದಿ. ಅಲ್ಲ ನನಗೆ ಒಂದು ವಿಚಾರ ಗೊತ್ತಿಲ್ಲ ನೋಡು. ಅಲ್ಲ ಪಾರವಕ್ಕ ಹಿಂಗತ್ ಹೇಳಿ ಮೊದಲ ಒಂದು ಮಾತು ಹೇಳಕ್ಕಾಗಿಲ್ಲ ನಾನು ಹೋಗಿದ್ನಲ್ಲ ಕೇಳಕ್ಕೆ ನಮ್ಮ ಅಣ್ಣದು ಇಂಥದ ಮಾಡ್ತಾನಂತನ ಕಾರ್ಬಾರ. ಅಲ್ಲ ಮುದುಕ್ರಿ ಆಗ್ಯಾನ, ಈಗ ಎದಕ್ಕೆ ಬೇಕಕ್ಕೆ ಅವನಿಗೆ ಯಾವಕ್ಕಿನಾರ ಇಟ್ಕೊಳ್ಳೋದು? ಅದಕ್ಕೆ ಅನ್ನೋಕೆ ಕಲ್ಲಿ ಇಟ್ಟು ಅಂತ ಪರಿ ಮೆರಕತ್ತಿದ್ದು. ಮಾಡ್ತೀನಿ ತಡಿ ಹೊಸ ಮಂದಿಗೆ ಮಾಡ್ತೀನಿ ಒಂದು ಕಡಿಲಿತ್ತ. ಏನು ಆಟ ನಡೆಸಿರ್ತಾನ? ಯಾರ್ದಾರ ಮಾನ ಮರ್ಯಾದೆ ಹಾಳು ಮಾಡೋರು ಇವರು. ಮಂದಿಗೆ ಗೊತ್ತಾದ್ರೆ ಹೆಂಗೆ ಅಲಿಕ್ಕಿಲ್ಲ. ಆ ಹೆಣ್ಮಕ್ಳು ಗಂಡನ ಮನೆಗೆ ಗೊತ್ತಾತಂದ್ರೆ ಅಪ್ಪಿಂತಾವಂತ ಹೇಳಿ ಅವ್ರ ಜೀವ ಏನಕ್ಕೈತಿ. ಈಗರ ಸುದ್ದಿನಾಗ ಯಾರು ಅವ್ರು ಒಂದಿಟ್ಟು ಮಾಡ್ತೀನಿ ನೋಡಿಗೆ ಇವ್ರಿಗೆ ನಾನಾಗ ಮಾಡ್ತೀನಿ. ಹೋಗಿ ನಮ್ಮ ಹೋಗ ಮಾಡ್ತೀನಿ ತಡಿ. ಮೊದಲಕ್ಕಿನ ಕಲ್ಲಿನ ಯಾಕೆ ಮನೆಗೆ ಸೇರ್ಸಾಳ ಅಂತ ಹೇಳಿ. ಹ್ಞೂ ನಾ ಕೊಡಿ ನೀನ ಹೋಗು ಕೇಳು ಅಂದ್ರೆ ನಡಿತೈತಿ. ಪಾಪ ಸರುನ್ ಮಾತು ಯಾರು ಕೇಳೋದಿಲ್ಲ. ಅದ್ರ ಮಾತು ಕೇಳೋದಕ್ಕೆ ಆಡ್ಗುಡ್ಸಲತ್ತವ ನಿಮ್ಮ ಅಣ್ಣ. ಹಂಗದ್ದಾಗ ಆಕೆ ಏನು ಮಾಡಬೇಕು? ಆಕಿನ ಮನೆ ನಿಮ್ಮ ಸಣ್ಣವನ್ನ ಹೋಗಿ ಬೈಲಾಕತ್ತಿಲ್ವ? ನಾನು ಹಿಂದೆ ಮನೆ ಹಿಂದೆ ಕೇಳ್ಸಕತ್ತಿತ್ತ, ಆಕಿನ ಬೈಲಾಕತ್ತಿಲ್ಲ ನಿಮ್ಮ ಸಣ್ಣವನು ಕರ್ಕೊಂಡು ಹೋಗಿ ನೀನು ಚಂದಾಗಿ ಜಾಡಿಸ್ಕೊಂದಿಟ್ಟು ಕರ್ಕೊಂಡು ಹೋಗಿ. ಆಯ್ತು ತಗೋ ಹಂಗೆ ಮಾಡ್ತೀನಿ. ಇವತ್ತ ಹೋಗ್ತೀನಿ ತಡಿ. ಯವ್ವ ಈ ಸುದ್ದಿ ಹೇಳಿದ ಭಾಳ ಚಲೋ ಮಾಡಿರಿ. ಇಲ್ಲಾಂದ್ರೆ ನನ್ನ ಮುಂದೆ ಯಾರು ಹೇಳಕ್ಕೆ ಹೋಗಿದ್ದಿಲ್ಲ. ಈಗ ಮತ್ತೆ ನೀವು ನನ್ನ ಮುಂದೆ ಹೇಳಿರ್ತೇಳಿ ನಿಮ್ಮ ಅತ್ತಿಗೆ ಹೇಳಕ್ಕೆ ಹೋಗ್ಬೇಡ ನೀನು. ಅಯ್ಯೋ ಅತ್ತೆ ನಾನು ಯಾಕೆ ಹೇಳ್ತೀನಿ ಹೇಳಿ? ಹಂಗೆ ಹೇಳಂಗಿದ್ರೆ ನಾನು ನಿನ್ನೆನೇ ಹೇಳ್ತೀನಲ್ವಾ, ನಮ್ಮ ಅತ್ತೆಗೆ ನಾವು ಬಂದಿರೋದು ಗೊತ್ತಿಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಬಂದಿರೋದು. ನಮ್ಮ ಅತ್ತೆ ಏನೇನು ಮಾಡ್ತಾರೆ ಎಲ್ಲನೂ ನಿಮ್ಮ ಹತ್ರ ಬಂದು ಹೇಳ್ತೀನಿ ನಾನು, ಆಯಿತಾ? ಅದೇ ನನಗೆ ಪಾಪ ಒಬ್ರು ಜೀವನ ಹಾಳಾಗೋದು ಇಷ್ಟ ಇಲ್ಲ ಅತ್ತೆ, ಅದಕ್ಕೆ. ತಗೋ ಆತ್ವಾ, ನಿನಗೆ ದೊಡ್ಡ ಮನಸ್ಸು ಐತಲ್ಲ ಅಟ್ಟ ಸಾಕು. ನೀ ಏನು ಹೆದರ್ಕೋಬೇಡ. ನಿಮ್ಮ ಅತ್ತೆ ಏನಾರ ನಿನಗೆ ಅಂತ ಕಷ್ಟ ಕೊಟ್ಲಂದ್ರೆ ನನ್ನ ಮುಂದೆ ಬಂದು ಹೇಳು, ನಾ ಸಪೋರ್ಟ್ ಮಾಡ್ತೀನಿ ನಿನಗೆ. ಏನು? ಸರಿ ಅತ್ತೆ ಆಯಿತು, ನಾವಿನ್ನು ಬರ್ತೀವಿ. ಮತ್ತೆ ಲೇಟ್ ಆದರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಸರಿ ತಗೋ ಹೋಗಿ ಬರ್ರಿ. ಕಿನ ಬಾ, ನಿನಗೆ ಬಡ ಉದ್ದಿನ ಮನೆ ಕೊಟ್ಟು ಹೋಗಿ ಬರ್ತೀನಿ ನಾನು ನಮ್ಮ ಅವನ ಮನೆಗೆ. ತಡಿಯ ನೀನು ಕೊಟ್ಟು ಕಿಶಿಂದ್ರೆ ಹೋಗಿ ಬಾ. ಆದ್ರೆ ಭಾಳ ಜೋರು ಮಾಡಕ್ಕೆ ಹೋಗ್ಬೇಡ. ಅಲ್ಲೇ ಹತ್ತೆಗೆ ಮುಚ್ಚದಕ್ಕೆ ಸುಮ್ಮನೆ ಊರ್ ಮಂದಿಗೆ ಗೊತ್ತಾತಂದ್ರೆ ಚಲೋ ಕಾಣೋದಿಲ್ಲ ಅದಕ್ಕೆ. ತಗೋ ಹೆಂಗೆ ಮಾಡ್ತೀನಿ ನಾನೆಲ್ಲ ಆಯ್ತಿಲ್ಲ.